ನೌಕರನ ಮೇಲೆ ಜಿಲ್ಲಾ ಆಯುಷ್ ಅಧಿಕಾರಿ ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಸುಜಾತಾ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗುತ್ತಿಗೆ ನೌಕರ ಸತೀಶ್ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸುಜಾತಾ ಪಾಟೀಲ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯನ್ನ ನೋಡೋದಾದ್ರೆ, ನೌಕರ ಸತೀಶ್ ನನ್ನ ಮೊಬೈಲ್ ಅನ್ನ ಕಸಿದುಕೊಳ್ಳೋಕೆ ಬಂದಿದ್ರು. ಮೊಬೈಲ್ ಅನ್ನ ಕಸಿದುಕೊಳ್ಳುವಾಗ ಕೈ ಹಿಡಿದು ಎಳೆದಾಡಿದ್ರು. ಮೊಬೈಲ್ ಅನ್ನ ವಾಪಸ್ ಕೇಳದಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅವರು ನಿಂದಿಸಿದಂತಹ ಕಾರಣಕ್ಕೆ ನಾನು ಕಪಾಳ ಮೋಕ್ಷ ಮಾಡಿದ್ದು ನಿಜ ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸತೀಶ್ ಅವರ ವರ್ತನೆಯಿಂದ ಬೇಸತ್ತು ನಾನು ಈ ರೀತಿಯಾಗಿ ಕಪಾಳ ಮೋಕ್ಷ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಮೊದಲೇ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ನನ್ನನ್ನ ಪ್ರವೋಕ್ ಮಾಡಿ ಸಿಕ್ಕಾಕೋಸಕ್ಕೆ ನಿರ್ಧರಿಸಿದ್ದಾರೆ. ಸಿಕ್ಕಾಕ್ಸೋಕೆ ವಿಡಿಯೋ ಮಾಡಿ ಆ ನಂತರದಲ್ಲಿ ಮಾಧ್ಯಮಗಳಿಗೆ ಇದನ್ನ ನೀಡಿದ್ದಾರೆ ಅಂತ ಹೇಳಿ ಚಳ್ಳಕೆರೆಯ ಆಯುಷ್ ಆಸ್ಪತ್ರೆಯ ಗುತ್ತಿಗೆ ಆಧಾರಿತ ವೈದ್ಯೆ ವಿರುದ್ಧನೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸುಜಾತಾ ಪಾಟೀಲ್ ಅವರು. ಚಳ್ಳಕೆರೆ ಆಯುಷ್ ಆಸ್ಪತ್ರೆಯ ಗುತ್ತಿಗೆ ಆಧಾರಿತ ವೈದ್ಯೆ ನನ್ನ ವಿರುದ್ಧ ಕೂಗಾಡಿದ್ದರು. ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಡಾಕ್ಟರ್ ನಂದಿನಿ ನನ್ನ ವಿರುದ್ಧ ಕೂಗಾಡಿದ್ರು. ಈ ದೃಶ್ಯವನ್ನ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ. ಆ ವಿಡಿಯೋವನ್ನ ಡಿಲೀಟ್ ಮಾಡುವಂತೆ ನನ್ನ ಮೇಲೆ ದಬ್ಬಾಳಿಕೆಯನ್ನ ನಡೆಸಿದ್ದರು ಅಂತ ಹೇಳಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಸುಜಾತಾ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ನಾವಿಲ್ಲಿ ಫುಟೇಜ್ ಅಲ್ಲಿ ನೋಡೋದಾದ್ರೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಸುಜಾತಾ ಪಾಟೀಲ್ ಅವರು ಓರ್ವ ವ್ಯಕ್ತಿಗೆ, ಸತೀಶ್ ಅನ್ನುವಂತ ವ್ಯಕ್ತಿಗೆ ಇಲ್ಲಿ ಕಪಾಳ ಮೋಕ್ಷ ಮಾಡುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಸರಿಯಾಗಿತ್ತು. ಸತೀಶ್ ಮೇಲೆ ಮಾತ್ರ ಅಲ್ಲ, ಅವ್ರ ಪಕ್ಕಕ್ಕೆ ಈ ಜಗಳ ಬಿಡಿಸೋಕೆ ಹೋದಂತ ಮತ್ತೋರ್ವ ಮಹಿಳೆ ಮೇಲೂ ಕೂಡ ಅವ್ರು ಹೊಡೆಯೋದಕ್ಕೆಲ್ಲ ಮುಂದಾಗ್ತಾ ಇದ್ರು. ಯಾಕೆ ಅಂತ ಅಂದ್ರೆ, ಒಂದು ಸಭೆ ಇತ್ತು. ಆ ಸಭೆಗೆ ಅವ್ರು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಕ್ಲೀನ್ ಇರಲಿಲ್ಲ, ಬಹಳ ಗಲೀಜಾಗಿತ್ತು, ಸ್ವಚ್ಛತೆಯನ್ನ ಸರಿಯಾಗಿ ಕಾಪಾಡ್ಕೊಂಡಿರ್ಲಿಲ್ಲ ಅಂತೇಳಿ ಮಾತಿಗೆ ಮಾತು ಬೆಳೆದು ಈ ರೀತಿ ಸುಜಾತಾ ಅವರು ಹೊಡೆಯೋದಕ್ಕೆ ಮುಂದಾಗಿದ್ದು ಅಂತ ಹೇಳಿ ಇದ್ದಂತ ಮಾಹಿತಿ. ಆದ್ರೆ ಈಗ ಸುಜಾತಾ ಅವ್ರು ಹೇಳ್ತಾ ಇರುವಂತೆ ಸತೀಶ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಆತ ತನ್ನ ಮೊಬೈಲನ್ನು ಕಸಿದುಕೊಂಡಿದ್ದ. ಆ ಸಂದರ್ಭದಲ್ಲಿ ನಾನು ಬಿಡಿಸ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಆಗ ನನಗೆ ಸಿಟ್ಟು ಬಂದು ನಾನು ಹೊಡೆದಿದ್ದೀನಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್, ಮೊದಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ಪ್ಲ್ಯಾನ್ ನಡೆದಿತ್ತು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಚಳ್ಳಕೆರೆಯ ಓರ್ವ ಡಾಕ್ಟರ್ ನಂದಿನಿ ಅವರು ನನ್ನ ವಿರುದ್ಧ ಕೂಗಾಡಿದ್ರು. ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ದೃಶ್ಯವನ್ನ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ, ಅದನ್ನ ಡಿಲೀಟ್ ಮಾಡುವಂತೆ ನನ್ನ ಮೇಲೆ ಒತ್ತಡ ಹೇರ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲ ನಡೆದಿರೋದಿದು ಅಂತ ಹೇಳಿ ಅವರು ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಬರ್ಲಿ, ನನ್ನ ಹತ್ರ ಬರ್ಲಿ.